ಮಾರ್ಕೋಸ್ ಹೌಸ್ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ. ಈ ಹೌಸಿಗೆ ನಾವು ಬಂದು ಈ ಈ ಈ ಈ ಒಂದು ಅರಮನೆ, ಈ ಅರಮನೆ ನೋಡಿ, ಇದು ಅರಮನೆ. ಇದ್ರ ಸುತ್ತ ಪರಿಸರ, ಪ್ರಕೃತಿ ಸೌಂದರ್ಯ. ಇಲ್ಲಿ ಸಮುದ್ರದ ಕಿನಾರೆ, ಇದು ಲಾನ್, ಈ ಕಡೆ ಪೂರ್ತಿ ಎಲ್ಲ ಗಾರ್ಡನ್ನು, ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಅದಕ್ಕೆ ಈ ಅರಮನೆ ಯಾಕೆ ಕಟ್ಟಿದ್ರು ಅಂತಂದರೆ, ಮಾರ್ಕೋಸ್ ಅವರು ವರ್ಷದಲ್ಲಿ 1 ದಿವಸ 2 ದಿವಸ ಬಂದು ಇಲ್ಲಿ ಹಂಟಿಂಗ್ ಪರ್ಪಸ್ಸು ಕಟ್ಟಿದಂಥ ಅರಮನೆ. ಅರಮನೆ ಒಳಗಡೆ ಸಾಕಷ್ಟು ಫೋಟೋಗ್ರಫಿಯನ್ನು ಮಾಡಿದ್ವಿ. ಅದ್ಭುತವಾದಂಥ ಒಂದು ಫೋಟೋಗ್ರಫಿಗಳಿದ್ದಾವೆ. ಆ ಕಾಲದ ಏನು ಅಡುಗೆ ಪಾತ್ರೆಗಳಿರ್ಬೋದು, ಅವರ ಹಾಕ್ತಕ್ಕಂಥ ಆಭರಣಗಳಿರ್ಬೋದು, ಪಿಂಗಾಣಿ ಸಾಮಾನುಗಳಿರ್ಬೋದು, ಡೈನಿಂಗು ಇತ್ಯಾದಿ ಎಲ್ಲ ನಾವು ಹೊರಗಡೆ ಫೋಟೋ ತೆಗೆದಿದ್ವಿ. ನಿಜವಾಗ ಕೂಡ 2 ಕಣ್ಣು ಸಾಕಾಗಲ್ಲ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಅರಮನೆ. ಅರಮನೆ ಒಳಗೆ ಎಷ್ಟು ವೈಭವದಿಂದ ಈ ರಾಜರೆಲ್ಲ ಬದುಕಿದ್ರು ಅನ್ನೋಕ್ಕೆ ಈ ಅರಮನೆಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಇದೇ ಸಂದರ್ಭದಲ್ಲಿ ಇವೆಲ್ಲ ಬ್ರಿಟಿಷ್ ಅರಸತೆಗೆ, ಬ್ರಿಟಿಷ್ ಸಾಮ್ರಾಜ್ಯ ಆಡಳಿತಕ್ಕೆ ಒಳಪಟ್ಟಂಥ ಒಂದು ಅರಮನೆ ಆಗಿತ್ತು. ಆ ಸಾಮ್ರಾಜ್ಯ ವೈಸ್ರಾಯ್ಗಳು ಇಲ್ಲಿ ಇದ್ದವಂತೆ. ಆದರೆ ನಮಗೆ ಅಲ್ಲಿ ಹೋಗಿ ನೋಡಿದಾಗ ಸೂರ್ಯ ಮುಳುಗದ ಒಂದು ಸಾಮ್ರಾಜ್ಯ ಅಂತ ಅವರು ಏನು ಸ್ಥಾಪನೆ ಮಾಡಿದ್ರು, ಎಲ್ಲ ದೇಶಗಳನ್ನು ದೋಚಿ ತನ್ನಂಥ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ವಸ್ತುಗಳು ಕೂಡ ಚಿನ್ನದ ಲೇಪನ ಮಾಡಿರ್ತಕ್ಕಂಥದ್ದು. ಅಲ್ಲೊಂದು ಕಬೋರ್ಡ್ ನೋಡಿದ್ವಿ, ಅದು ಕೂಡ ಚಿನ್ನದ ಲೇಪನ ಮಾಡಿರ್ತಕ್ಕಂಥದ್ದು. ಅಂದರೆ ಈ ಒಂದು ಭಾಗದ ಎಲ್ಲ, ಅಂದರೆ ಹೊರದೇಶದಿಂದ ತಂದಂಥ ಎಲ್ಲ ಅತ್ಯಮೂಲ್ಯ ವಸ್ತುಗಳನ್ನು ದೋಚಿ ತಂದಿದ್ದಾರೆ ಅಂತಕ್ಕಂಥದ್ದು ನನ್ನ ಕಣ್ಣು ಈ ಕ್ಷಣಕ್ಕೆ ಹೊಡಿತಕ್ಕಂಥದ್ದು. ಒಳಗಡೆ ಒಂದು ಮಂಚ ನೋಡಿದ್ವಿ, ಅದು ಸಾಗವಾನಿ ಮತ್ತು ಬೀಟೆಯ ಸಮ್ಮಿಶ್ರದಿಂದ ಮಾಡಿರ್ತಕ್ಕಂಥದ್ದು. ಅಂತಹ ಒಂದು ಕಲಾಕೃತಿಯನ್ನು ನಾನು ನೋಡಲೇ ಇಲ್ಲ. ಬಹುಶಃ ನಮ್ಮ ಇಂಡಿಯಾದಿಂದನೇ ಆ ಒಂದು ಸಾಗವಾನಿ ಮರ ಅಥವಾ ಒಂದು ಬೀಟೆಯ ಮರವನ್ನು ತಂದು ಮಾಡಿರಬೇಕು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕುಶಲ ಕೆಲಸವನ್ನು ಆ ಮಂಚದಲ್ಲಿ ಮಾಡಿದ್ದಾರೆ. ಇದು ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ.